G4 ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಪಟ್ಟಣದಲ್ಲಿ ಕೆಶಿಪ್ ಯೋಜನೆಯಡಿ 6.5 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ, ಚರಂಡಿ ಮತ್ತು ಫುಟ್ಪಾತ್ ಅಗಲೀಕರಣ ಹಾಗೂ ಇಂಟರ್ಲಾಕ್ ಅಳವಡಿಕೆ ಕಾರ್ಯಕ್ಕೆ ಶಾಸಕ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ. ಮಕಾನ್ ಬಳಿಯ ಕೆಂಪೇಗೌಡ ಸರ್ಕಲ್ ಮತ್ತು ರಸ್ತೆ ಅಗಲೀಕರಣವೆಂದ ಶಾಸಕರು. ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಎಪಿಎಂಸಿ ಉಪಮಾರುಕಟ್ಟೆ ಪ್ರಾಂಗಣದಲ್ಲಿ ಪ್ರತಿ ಭಾನುವಾರದಂದು ಸಂತೆ ಆರಂಭ. 30 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಸಂತೆಗೆ ಶಾಸಕ ಬಾಲಕೃಷ್ಣ ಚಾಲನೆ. ಸಂತೆ ಪ್ರಾಂಗಣ ಮತ್ತು ಮಾರುಕಟ್ಟೆ ಅಭಿವೃದ್ಧಿಗೆ 1.50 ಕೋಟಿ ರು ಅನುದಾನ ಮೀಸಲು ಎಂದರು. ಹಾಗೂ ತಾಲೂಕಿನ ಶ್ರಾವಣಬೆಳಗೊಳ ಹೋಬಳಿ ಬೆಕ್ಕ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಭಾರತಿ ರವಿಕುಮಾರ್, ಉಪಾಧ್ಯಕ್ಷರಾಗಿ ರವೀಂದ್ರ ಕುಮಾರ್ ಅವಿರೋಧ ಆಯ್ಕೆ. ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸಿದ ಹೋಬಳಿ ಭಾಗದ ಮುಖಂಡರು ಹಾಗೂ ಕಾರ್ಯಕರ್ತರು. ಕರ್ನಾಟಕ ರಾಜ್ಯ ಮೂಲಭೂತ ಸೌಲಭ್ಯ ಮತ್ತು ರಸ್ತೆ ಅಭಿವೃದ್ಧಿ ಯೋಜನೆಯಡಿ ಪಟ್ಟಣದಲ್ಲಿ 6.5 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಅಗಲೀಕರಣ, ಫುಟ್ಪಾತ್ ಅಭಿವೃದ್ಧಿ ಮತ್ತು ಚರಂಡಿ ನಿರ್ಮಾಣ ಮಾಡುವ ಮೂಲಕ ಸಾರ್ವಜನಿಕರ ಸುಲಲಿತ ಓಡಾಟಕ್ಕೆ ಅನುಕೂಲ ಮಾಡುವ ಗುರಿ ಹೊಂದಲಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಗುರುಭವನದ ಬಳಿಯ ಕೆಂಪೇಗೌಡ ಸರ್ಕಲ್ನಲ್ಲಿ ರಾಜ್ಯ ಸರ್ಕಾರದ ಕೆಶಿಪ್ ಯೋಜನೆಯಡಿಯ 6.5 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಗುರುಭವನದ ಕೆಂಪೇಗೌಡ ಸರ್ಕಲ್ನಿಂದ ಶ್ರಾವಣಬೆಳಗೊಳ ಮಾರ್ಗದ ರಸ್ತೆಯನ್ನು 300 ಮೀಟರ್ನಷ್ಟು ಎರಡು ಬದಿಯಲ್ಲಿ ಅಗಲೀಕರಣ, ಮೀಡಿಯನ್ ಲೈಟ್ ಅಳವಡಿಕೆ ಮತ್ತು ಸರ್ಕಲ್ನಿಂದ ಧನಲಕ್ಷ್ಮಿ ಚಿತ್ರಮಂದಿರದವರೆಗೆ ರಸ್ತೆಯ ಎರಡೂ ಬದಿಯಲ್ಲಿ ಫುಟ್ಪಾತ್ ಅಭಿವೃದ್ಧಿ ಮಾಡಿ ಇಂಟರ್ಲಾಕ್ ಅಳವಡಿಸಲಾಗುವುದು ಎಂದು ಹೇಳಿದರು. ಇನ್ನು ಇದರೊಂದಿಗೆ ಆಸ್ಪತ್ರೆ ಸಿಗ್ನಲ್ನಿಂದ 150 ಮೀಟರ್ನವರೆಗೂ ರಸ್ತೆಯ ಎರಡೂ ಬದಿಯಲ್ಲಿನ ಫುಟ್ಪಾತ್ಗೆ ಇಂಟರ್ಲಾಕ್ ಅಳವಡಿಸಲಾಗುವುದು ಎಂದ ಅವರು, ತಮ್ಮ ಪ್ರಸ್ತಾವನೆಯ ಮೇರೆಗೆ ಪಟ್ಟಣದಲ್ಲಿ ಹೆಚ್ಚು ಅಪಘಾತಗಳಾಗುವ ಜಾಗಗಳನ್ನು ಗುರುತಿಸಿ ಅವುಗಳನ್ನು ದುರಸ್ತಿಪಡಿಸುವ ಸಲುವಾಗಿ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಕೆಶಿಪ್ ಯೋಜನೆಯಡಿ ಚನ್ನರಾಯಪಟ್ಟಣದಿಂದ ಶ್ರೀರಂಗಪಟ್ಟಣದವರೆಗೆ 63 ಕಿಲೋಮೀಟರ್ 4 ಪಥದ ರಸ್ತೆ ಕಾಮಗಾರಿ ಇನ್ನು ಡಿಪಿಆರ್ ಹಂತದಲ್ಲೇ ಇದ್ದು, ಶೀಘ್ರ ಪೂರ್ಣಗೊಂಡು ಗುತ್ತಿಗೆದಾರನನ್ನು ನೇಮಿಸಿ ಕಾಮಗಾರಿ ಆರಂಭಿಸುವಂತೆ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ ನಿರ್ದೇಶಕರುಗಳಾದ ಎಂಆರ್ ಅನಿಲ್ ಕುಮಾರ್, ಪರಮ ಕೃಷ್ಣೇಗೌಡ, ಮುಖಂಡರಾದ ಕಿರಣ್, ಚಂದ್ರಹಾಸ, ಶಿವು, ರವಿ, ದೇವರಾಜು ಮತ್ತು ಗುತ್ತಿಗೆದಾರ ನಾಗಮಂಗಲ ಅಂಬರೀಶ್ ಸೇರಿ ಕೆಶಿಪ್ ಯೋಜನೆಯ ಅಧಿಕಾರಿ ವಿನೋದ್ ಗೌಡ ಇದ್ದರು. ಇಂಟರ್ಲಾಕ್ ವಗೈರೆ ಮತ್ತೊಂದು ಒಟ್ಟಾರೆ ಇಲ್ಲಿ ಸುಲಲಿತವಾಗಿ ಯಾವುದೇ ರೀತಿ ಅನಾಹುತಗಳಾಗದ ರೀತಿ ಆ ಬ್ಲಾಕ್ ಸ್ಪಾಟ್ ಅಂತ ಗುರುತು ಮಾಡಿ ಕೆಶಿಪ್ ಕರ್ನಾಟಕ ಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಡೆವಲಪ್ಮೆಂಟ್ ಒಂದು ಯೋಜನೆ ಅಡಿಯಲ್ಲಿ ಒಂದು ಟೋಟಲಿ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳ ಕಾಮಗಾರಿಗಳು ಕೂಡ ಸೇರ್ತಾರೆ. ಅದರಲ್ಲಿ ನಮ್ಮ ಚನ್ನರಾಯಪಟ್ಟಣದ ಕೂಡ ನಾವು ಹಿಂದೆ ಪ್ರಪೋಸಲ್ ಮಾಡಿದ್ದು, ಅದಕ್ಕೆ ಅನುಗುಣವಾಗಿ ಇಲ್ಲಾಗಿದೆ. ಅದಕ್ಕೆ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಇದು ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇದರಲ್ಲಿ ಬಹುತೇಕ ಇಲ್ಲಿಂದ ಅಲ್ಲೇ ಧನಲಕ್ಷ್ಮಿ ತನಕ ಬೋತ್ ಸೈಡು ಒಂದು ಇಂಟರ್ಲಾಕ್, ಈ ಹಿಂದೆ ಏನಾಗಿದೆ, ನಾವು SHDP ಮಾಡಿದಾಗ ಇಂಟರ್ಲಾಕ್ ಮಾಡಿದ್ದೀವಿ. ಅದನ್ನು ಆ ವ್ಯಾಪ್ತಿನಲ್ಲಿ ಮಾಡಲಿಕ್ಕೆ ಹೋಗಲ್ಲ. ಅದೇನು ಉಳ್ಕೊಳ್ತಕ್ಕಂಥ ಏನು ಇದಿರ್ತದೆ, ಯೋಗೀಶ್ ಪೆಟ್ರೋಲ್ ಬಂಕಿಂದ ಮೇಲಕ್ಕೆ ಒಂದು 150 ಮೀಟ್ರ್ ಮಾಡಿಸ್ತಕ್ಕಂಥದ್ದು. ಯಾಕೆಂದರೆ ಎಲ್ಲೂ ಕೂಡ ಅನುದಾನದ್ದು ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶ. ಇಲ್ಲಿಂದ ಈ ಭಾಗದಲ್ಲಿ ಒಂದು 100 ಮೀಟ್ರ್ ಡ್ರೈನ್ ಮಾಡಬೇಕು ಅಂತಂದರೆ ಇದರಲ್ಲಿ ಸೇರಿಲ್ಲ. ಅದರಲ್ಲಿ ಯಾವ ಥರ ಕ್ವಾಂಟಿಟಿ ಉಳಿತದೆ ಅನ್ನೋದರಲ್ಲಿ ಇದರಲ್ಲಿ 100 ಮೀಟ್ರದ್ದು ಡ್ರೈನ್ ಮಾಡಿಸ್ಬೇಕು ಅನ್ನೋದು ಲೆಕ್ಕಾಚಾರ ಇದೆ. ಅದಕ್ಕೆ ಗಮನ ಹರಿಸುವಂಥ ಕೆಲಸನ ಮಾಡ್ತಾರೆ. ಇವತ್ತು ಚನ್ನರಾಯಪಟ್ಟಣದಿಂದ ಶ್ರೀರಂಗಪಟ್ಟಣಕ್ಕೆ ಕಳೆದ ಬಡ್ಜೆಟ್ನಲ್ಲಿ 63 ಕಿಲೋಮೀಟ್ರ್ ಕೆಶಿಪ್ ರಸ್ತೆ ಅದು 4 ಲೈನ್ ರೋಡ್ ಸ್ಯಾಂಕ್ಷನ್ ಆಗಿದೆ. ಅದು ಸರ್ವೆ ಹಂತದಲ್ಲಿದೆ. ಬಹುಶಃ ಅದ್ರ ಬಗ್ಗೆಯೂ ಕೂಡ ವಿಳಂಬ ಆಗ್ತಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಡಿಸೆಂಬರ್ 9ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅದನ್ನು ಅಲ್ಲೂ ಕೂಡ ನಾವು ಪ್ರಸ್ತಾಪವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಕೆಶಿಪ್ ಇಂಜಿನಿಯರ್ ವಿನೋದ್ ಇವರೆಲ್ಲರೂ ಕೂಡ ಇದ್ದಾರೆ. ಇಲ್ಲಿಯವರು ಬೇರೆ ಮೀಟಿಂಗ್ ಇರೋದ್ರಿಂದ ಬರೋಕ್ಕಾಗಿಲ್ಲ ಅಂತ ನಾವು ಫೋನ್ ಮೂಲಕ ಹೇಳಿದರೆ ಆ ಕಾಮಗಾರಿನ ಕೆಶಿಪ್ ಅಡಿನಲ್ಲಿ ಏನು ಇವತ್ತು ನಮ್ಮ ಅಂಬರೀಶ್ ಅವರು ವಹಿಸ್ಕೊಂಡಿದ್ದಾರೆ ಆ ಕಂಪ್ನಿ ಕಡೆಯಿಂದ ಆ ಕಾಮಗಾರಿನ ಉತ್ತಮ ರೀತಿ ಗುಣಮಟ್ಟದ ಕಾಮಗಾರಿಯನ್ನು ನಿರ್ವಹಿಸಲಿ ಅಂತ ನಾನು ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ. ಇದಲ್ಲದೆ SHDPನಲ್ಲಿ ಮುಂದುವರೆದು ಶೆಟ್ಟೇಳಿ ತನಕ ರೀಸರ್ಫೇಸ್ ಮಾಡಲಿಕ್ಕೆ ಕೂಡ 12 ಕೋಟಿ ಪ್ರಪೋಸಲ್ ನೀಡಿದ್ದೀನಿ. ಅದು ಕೂಡ ಮುಂದಿನ ದಿನಗಳಲ್ಲಿ ಟೆಂಡರ್ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಬೆಂಗಳೂರಿಂದ ಹೊರಟೆ ಜೋಗಿಪುರದ ಹತ್ರ ವೆಲ್ಕಮ್ ಬೋರ್ಡ್ ಇಲ್ಲ, ಅದನ್ನು ಅತಿ ಜರೂರಾಗಿ ಇನ್ಸ್ಟಾಲ್ ಮಾಡಬೇಕಿದ್ರೆ ಚಿಕ್ಕ ಬೋರ್ಡ್ ಹಾಕಿದ್ದೀವಿ.
ಅದೇನಾಗ್ತಿದೆ ಸರಿಯಾಗಿ ಜನಕ್ಕೆ ನೇರವಾಗಿ ಗೊತ್ತಾಗಲ್ಲ. ನೇರವಾಗಿ ಬಂದು ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಎಪಿಎಂಸಿ ಉಪಮಾರುಕಟ್ಟೆ ಪ್ರಾಂಗಣದಲ್ಲಿ ವಾಣಿಜ್ಯ ಮಳಿಗೆ ಸೇರಿದಂತೆ ಮಾರುಕಟ್ಟೆ ಅಭಿವೃದ್ಧಿಯನ್ನು ಸುಮಾರು 1.50 ಕೋಟಿ ರು ಅನುದಾನದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು. ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಎಪಿಎಂಸಿ ಉಪಮಾರುಕಟ್ಟೆಯಲ್ಲಿ ಪ್ರತಿ ಭಾನುವಾರದ ತೆಂಗಿನಕಾಯಿ ಸಂತೆಗೆ ಚಾಲನೆ ನೀಡಿ ಮಾತನಾಡಿದ ಬಾಲಕೃಷ್ಣರವರು, ಕಳೆದ 30 ವರ್ಷಗಳ ಹಿಂದೆ ಹೋಬಳಿ ಕೇಂದ್ರದ ಎಪಿಎಂಸಿ ಉಪಮಾರುಕಟ್ಟೆಯಲ್ಲಿ ಕಾಯಿ ಸೇರಿದಂತೆ ರೈತರ ಸಂತೆ ನಡೆಯುತ್ತಿತ್ತು. ಅನಿವಾರ್ಯ ಕಾರಣಗಳಿಂದ 30 ವರ್ಷಗಳಿಂದ ಸಂತೆ ಸ್ಥಗಿತವಾಗಿತ್ತು. ಆದರೆ ರೈತರು ಹಾಗೂ ಕಾಯಿ ವ್ಯಾಪಾರಸ್ಥರ ಮನವಿ ಮೇರೆಗೆ ಪ್ರತಿ ಭಾನುವಾರ ತೆಂಗಿನಕಾಯಿ, ಜಾನುವಾರುಗಳು ಹಾಗೂ ತರಕಾರಿ ಸೇರಿದಂತೆ ರೈತರು ಬೆಳೆದ ಎಲ್ಲ ಪದಾರ್ಥಗಳನ್ನು ಮಾರಾಟ ಮಾಡಲು ಭಾನುವಾರದ ಸಂತೆಯ ಮೂಲಕ ಅವಕಾಶ ಕಲ್ಪಿಸಲಾಗುತ್ತದೆ ಎಂದರು. ಈಗಾಗಲೇ ಹೋಬಳಿ ಕೇಂದ್ರದ ಅಕ್ಕನಹಳ್ಳಿ ಕೂಡಿನಲ್ಲಿ ಭಾನುವಾರ ಸಂತೆ ನಡೆಯುತ್ತಿದೆ. ಸಂಚಾರ ದಟ್ಟಣೆ ಸೇರಿದಂತೆ ರೈತರಿಗೆ ಉತ್ತಮ ಪ್ರಾಂಗಣದಲ್ಲಿ ವ್ಯಾಪಾರ ವಹಿವಾಟು ನಡೆಸುವ ಸಲುವಾಗಿ ಹಾಗೂ ಕಾಯಿ ವ್ಯಾಪಾರಿಗಳ ಮನವಿ ಮೇರೆಗೆ ಹೋಬಳಿ ಕೇಂದ್ರದ ಎಪಿಎಂಸಿ ಆವರಣದಲ್ಲಿ ಈ ಭಾನುವಾರದಿಂದಲೇ ಅಧಿಕೃತವಾಗಿ ಸಂತೆಯನ್ನು ಪ್ರಾರಂಭಿಸಲಾಗಿದೆ. ಬಾಗೂರು, ನುಗ್ಗೇಹಳ್ಳಿ, ಹಿರಿಸಾವೆ, ಕಸ್ಬಾ ಹೋಬಳಿ ಕೇಂದ್ರದ ವ್ಯಾಪ್ತಿಯ ರೈತರಿಗೆ ಹೊಸ ಸಂತೆ ಪ್ರಾರಂಭದಿಂದ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಮಾನ್ಯ ಕರ್ನಾಟಕ ಸರ್ಕಾರದ ಎಪಿಎಂಸಿ ಸಚಿವರಿಗೆ ಈಗಾಗಲೇ ಮನವಿ ಮಾಡಿ ಉಪಮಾರುಕಟ್ಟೆಯಲ್ಲಿ ವಾಣಿಜ್ಯ ಮಳಿಗೆಗಳ ನಿರ್ಮಾಣಕ್ಕೆ 50 ಲಕ್ಷ ರು ಅನುದಾನ ಬಿಡುಗಡೆ ಮಾಡಿಸಿದ್ದೇನೆ. ತಾಲೂಕು ಎಪಿಎಂಸಿ ವತಿಯಿಂದ 1 ಕೋಟಿ ಹೆಚ್ಚುವರಿಯಾಗಿ ಅನುದಾನ ನೀಡಿ ಆವರಣದಲ್ಲಿ ಹೈಟೆಕ್ ಶೌಚಾಲಯ, ಹೈಮಾಸ್ಟ್ ಲೈಟ್, ರಸ್ತೆ ನಿರ್ಮಾಣ, ಪ್ರಾಂಗಣ ನಿರ್ಮಾಣಕ್ಕೆ ಆದ್ಯತೆ ನೀಡುವುದಾಗಿ ತಿಳಿಸಿದರು. ನೂತನ ಸಂತೆ ಪ್ರಾರಂಭಗೊಂಡಿರುವುದರಿಂದ ಹೋಬಳಿ ಕೇಂದ್ರ ಆರ್ಥಿಕವಾಗಿ ಇನ್ನಷ್ಟು ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಸಂತೆಯಲ್ಲಿ ವ್ಯಾಪಾರ ಮಾಡುವ ಕಾಯಿ ವ್ಯಾಪಾರಿಗಳು ರೈತರಿಗೆ ಹೆಚ್ಚಿನ ಬೆಲೆ ನೀಡಿದರೆ ಸಂತೆ ಇನ್ನಷ್ಟು ಅಭಿವೃದ್ಧಿಯಾಗುತ್ತದೆ ಎಂದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ದೊರೆಸ್ವಾಮಿ ಮಾತನಾಡಿ, ಹೋಬಳಿ ಕೇಂದ್ರದ ಎಪಿಎಂಸಿ ಉಪಮಾರುಕಟ್ಟೆಯಲ್ಲಿ 30 ವರ್ಷಗಳ ನಂತರ ಸಂತೆ ಪ್ರಾರಂಭಗೊಂಡಿದ್ದು, ಶಾಸಕರು ಬಹುಬೇಗ ಹೈಮಾಸ್ಟ್ ಲೈಟ್, ಶೌಚಾಲಯ ನಿರ್ಮಾಣ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೊನ್ನೇಗೌಡ, ಎಪಿಎಂಸಿ ಮಾಜಿ ಅಧ್ಯಕ್ಷ ವಿಎನ್ ಮಂಜುನಾಥ್, ಟಿಎಪಿಸಿಎಂಎಸ್ ನಿರ್ದೇಶಕ ತೋಟಿ ನಾಗರಾಜ್, ತಾಲೂಕು ಕಾಯಿ ಮಾರಾಟಗಾರರ ಸಂಘದ ಅಧ್ಯಕ್ಷ ಪಿಳ್ಳಳ್ಳಿ ಕುಮಾರ್, ಎಪಿಎಂಸಿ ಕಾರ್ಯದರ್ಶಿ ಸೋಮಶೇಖರ್, ಆಡಳಿತಾಧಿಕಾರಿ ವಿಜಯಲಕ್ಷ್ಮಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ಎಸ್ ಮಂಜುನಾಥ್, ಎನ್ಆರ್ ಶಿವಕುಮಾರ್, ಕೃಷಿ ಪತ್ತಿನ ನಿರ್ದೇಶಕರಾದ ಹುಲಿಕೆರೆ ಸಂಪತ್ ಕುಮಾರ್, ಪಟೇಲ್ ಕುಮಾರ್, ಮುಖಂಡರಾದ ಬಸವನಪುರ, ಬೆಳ್ಳಿಕಾರ್ ಪ್ರಕಾಶ್, ಮೊಹಮ್ಮದ್ ಜಾವೇದ್, ಜಯಲಿಂಗೇಗೌಡ, ಪುಟ್ಟಸ್ವಾಮಿ, ಪ್ರಕಾಶ್, ರಮೇಶ್ ಸೇರಿದಂತೆ ಇತರರು ಇದ್ದರು. ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇವತ್ತೆಲ್ಲ ನಮ್ಮ ವ್ಯಾಪಾರಸ್ಥರುಗಳು ಹೋಗೋದು ದೂರವಾಣಿ ಮೂಲಕ ಸಂಪರ್ಕಿಸಿದೆ. ಕೂತು ಅಧಿಕೃತ ಮಾಡಬೇಕು. ಅದನ್ನ ಸೋಮವಾರ ನಾಳೆ ನೋಡಿ ತರಬಿಟ್ಟು ರೆಸಲ್ಯೂಷನ್ ಮಾಡಿ ಅಧಿಕೃತ ಹೋಗೋದು ನಾವು ಗೌರ್ಮೆಂಟಿಗೆ ಬೇರೆ ಕಳಿಸ್ಬೇಕಾಗುತ್ತೆ. ಅದನ್ನ ಅಧಿಕೃತವಾಗಿ ಸಂತೆನ ಪ್ರಾರಂಭ ಮಾಡ್ತಿದ್ದೀವಲ್ಲ, ಅಲ್ಲಿಗೂ ನಾವು ನಿಲ್ಸಕ್ಕೆ ಹೋಗೋದು ಬೇಡ. ಸುಮ್ಮನೆ ಮೇಲೆ ಬೇರೆ ಬೇರೆ ರೀತಿ ಸನ್ನಿವೇಶಗಳಾಗಿದೆ. ಇಲ್ಲೇ ಸಂಪರ್ಕ ಇರೋರೆಲ್ಲ ಇಲ್ಲಿಗೆ ಬರ್ತಾರೆ, ಹೋಗ್ಲಿ ಇಟ್ಕೊಟ್ರು. ಯಾರೋ ಮಾಡ್ಕೊಳ್ಳೋದು ಅಲ್ಲೂ ಮಾಡ್ಕೊಳ್ಳಿ, ನಮ್ದು ಇವರೇ ಮಾಡ್ಕೊಳ್ಳಿ, ಅವರೇ ಮಾಡ್ಕೊಳ್ಳಿ. ಯಾವುದನ್ನು ಸ್ಟಾಪ್ ಮಾಡೋ ಪ್ರಶ್ನೆ ಇಲ್ಲ. ಆಮೇಲೆ ಸುಮ್ಮನೆ ಆಗ್ಬರ್ಲು ತಪ್ಪು ಕಲ್ಪನೆಗಳು ನಮ್ಮಲ್ಲಿ ಆಗೋದು ಬೇಡ. ಇದೇ ಈ ದಿವಸನೇ ಕಂಟಿನ್ಯೂ ಮಾಡ್ಕೊಳ್ಳ. ಭಾನುವಾರನೇ ಅದನ್ನು ಮುಂದುವರ್ಸ್ಕೊಳ್ತಕ್ಕಂಥದಕ್ಕೆ ಅವಕಾಶ ಅಧಿಕೃತವಾಗೂ ಕೂಡ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಒಟ್ಟಾರೆ ಈ ಒಂದು ಮಾರ್ಕೆಟ್ಗೆ ಚಂದ ಎರಡನೇ ರೂಪನ ಇವತ್ತು ಶ್ರವಣಗಳು ಕೆಂಪು ಅದೇ ಒಂದು ಎಕರೆ ಒಳ್ಳೆ ಜಾಗ ಇದೆ. ಅದು ಪೂರ್ಣ ರೂಪ ಕೊಡ್ತಕ್ಕಂಥ ದೃಷ್ಟಿಯಲ್ಲಿ ನಮಗೆ ಪೂರ್ಣ ಸಹಕಾರವನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ನಾವು ವ್ಯಾಪಾರಸ್ಥರಿಗೆ ನೀವೆಲ್ಲರೂ ಒಪ್ಪಿಗೆತಾ ಇದ್ದೀನಿ. ರೈತರಿಗೆ ಒಳ್ಳೆ ರೇಟ್ ಕೊಡಿ ಅಂತ ಮನವಿ ಮಾಡ್ತೀವಿ. ಅಷ್ಟೇ ಗೊತ್ತಾಯ್ತಲ್ಲ. ನಿಮಗೆ ಬರೋದ್ರೆ 10 ರೂಪಾಯಿ ಲಾಭದಲ್ಲಿ 5 ರೂಪಾಯಿ ಬರಲಿ, 5 ರೂಪಾಯಿ ಹೆಚ್ಚು ಬರೋಂಗೆ ನಮ್ಮ ರೈತರಿಗೆ ಸಿಗೋಂಗೆ ಮಾಡಿಕೊಡಿ. ಅಂತ ಬರೋಣ ಜಾಸ್ತಿ ಕೇಡು ಪಾಡುವಂತ ಅಪಾರ ಬಸ್ಗಳು ಅಬ್ಸರ್ವ್ ಮಾಡಿದೀವಲ್ಲ, ಅದಕ್ಕೆ ಇದೆ. ಮುಂದಕ್ಕೆ ಆಯ್ತು, ನೀವು ಹೇಳ್ತಿರೋದು ಒಳ್ಳೇದಿದೆ, ಅದಕ್ಕೆ ಖಂಡಿತ ಗಮನ ಹರಿಸುವಂತ ಕೆಲಸನ ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಮಾರ್ಕೆಟ್ ಅಲ್ಲಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಾಗ್ಲಿ, ನಮ್ಮ ರೈತರಿಗೂ ಒಳ್ಳೇದಾಗ್ಲಿ, ವ್ಯಾಪಾರಸ್ಥರಿಗೂ ಕೂಡ ಒಳ್ಳೇದಾಗ್ಲಿ, ನಮ್ಮ ಎಪಿಎಂಸಿಗೂ ಕೂಡ ತೆರಿಗೆ ಪ್ರಾಮಾಣಿಕ ಬರುವಂತೆ ಅವಕಾಶ ಆಗ್ಲಿ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿ, ನಮ್ಮ ಮಲ್ಟಿ ವಿಲೇಜ್ ಸ್ಕೀಮ್ದು ನಮ್ಮ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಇದ್ದೀರಿ. ದಯಮಾಡಿ ಬಾಗೂರು ರೋಡಿಂದ ಇದು ಕಂಪ್ಲೀಟ್ ಆಗಿ ಸೇಮ್ ಅದೇ ತರ ಕಾಂಕ್ರೀಟ್ ಕೂಡ ಆಗ್ತದೆ. ಅಡಚಣೆ ಮಾಡಿದವ್ರು ಬೇರೆ ಕಡೆ ನೀರು ಹೋಗಲ್ಲ. ಈಗಾಗಲೇ ಕಲ್ಕೆರೆ ಹತ್ರ ಫಿಲ್ಟರ್ ಸೆಟ್ ನೋಡಿ
ಎಷ್ಟರ ಮಟ್ಟಿಗೆ ಮುಗಿಯಕ್ಕೆ ಬಂದು ಹೋಗಿ ನೋಡ್ಕೊಂಬಂದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅದು ಕೆಲಸ ಆಗ್ತಾ ಇದೆ ಅನ್ನೋದನ್ನ ನೋಡಿ ಅದು ದಯಮಾಡಿ ಎಲ್ಲರೂ ಕೂಡ ಸದಸ್ಯಗಳು ನಿಂತು ಸಾಕಾರ. ನಮ್ಮ ಶಾಸಕರು ಬಂದಿಲ್ಲ, ಇನ್ನೂ ಲೇಟಾಗಿ ತಡವಾದ್ರಿಂದ ಈ ಗ್ರಾಮಸ್ಥರು ಎಲ್ಲ ಕಾಯಿನೆ ವ್ಯಾಪಾರಸ್ಥರು ಎಲ್ಲ ಸಖತ್ತಾಗಿ ಸೇರಿದ್ದಾರೆ. ಮತ್ತು ಇಲ್ಲಿ ಶೌಚಾಲಯ ನೀರಿನ ವ್ಯವಸ್ಥೆ ಬೇಕಾಗುತ್ತೆ, ಭಾರಿ ಕ್ಲೀನ್ ಮಾಡಿಕೊಂಡು ಸ್ವಚ್ಛತೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಟ್ರೆ ಜನಗಳು ಸಾಕರಿಸಿ ಹೆಚ್ಚಿನ ಸಂಖ್ಯೆ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ನಮಸ್ಕಾರ. ಏನಪ್ಪ ಅಂದರೆ ಇವತ್ತು ಈಗ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಉಪ ಮಾರುಕಟ್ಟೆಯಾಗಿ ನುಗ್ಗೇಳಿಯಲ್ಲಿ ಏನು ಮಾರುಕಟ್ಟೆ ಆರಂಭಿಸಿ ಆವರಣದಲ್ಲಿ ಹೊಸದಾಗಿ ತೆಂಗಿನಕಾಯಿ ವ್ಯಾಪಾರವನ್ನು ಆರಂಭಿಸಲಾಗಿದೆ. ಇದರಿಂದ ಸುತ್ತಮುತ್ತಲಿನ ರೈತರಿಗೆ ಹಾಗೂ ನುಗ್ಗೇಳಿ ಹೋಬಳಿಗೆ ಬಾಗೂರು ಹೋಬಳಿ ದಾರಿಯಲ್ಲಿ ಸುತ್ತಮುತ್ತಲಿನ ಪ್ರತಿ ಹಳ್ಳಿಗಳಿಗೂ ಉಪಯುಕ್ತ ಆಗಿದೆ. ದೂರ ಆಗ್ತಿತ್ತು, ಅಕ್ಕಳ್ಳಿ ಕೂಡಿನ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಂಸ್ಥೆ ದೂರ ಆಗ್ತಿತ್ತು. ಇದು ಮಾಡಿರೋದ್ರಿಂದ ಸುತ್ತಮುತ್ತಲಿನ ರೈತರಿಗೆ ಹೆಚ್ಚಿನ ಅನುಕೂಲತೆ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ರೈತರು ಹೆಚ್ಚಿನ ಮಟ್ಟದಲ್ಲಿ ಬಂದು ಸಹಕರಿಸಿ ಸುಮಾರು 2.5 3 ಲಕ್ಷಕ್ಕೂ ಹೆಚ್ಚು ತೆಂಗಿನಕಾಯಿಗಳು ಸೇರಿ ಈ ಒಂದು ಹೊಸದಾಗಿ ಉದ್ಘಾಟನೆ ಆಗಿರ್ತಕ್ಕಂಥ ತೆಂಗಿನಕಾಯಿ ಮಾರುಕಟ್ಟೆ ಉದ್ಘಾಟನೆ ತುಂಬ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಯಾವುದೇ ರೀತಿ ಅನಾನುಕೂಲ ಇಲ್ಲ. ಮಾರುಕಟ್ಟೆ ವಿಶಾಲವಾದ ಜಾಗ ಐತೆ, ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ. ಅಲ್ಲಿ ಏನಪ್ಪ ಅಂದರೆ ಅಕ್ಕಳ್ಳಿ ಕೂಡಲ್ಲಿ ಹೆವಿ ವಾಹನಗಳ ನಿಲುಗಡೆಗೆ ತೊಂದರೆ ಆಗ್ತಿತ್ತು, ಆಂಬುಲೆನ್ಸ್ಗಳು ಕೂಡ ಬಂದಂಥ ಸಂದರ್ಭದಲ್ಲಿ ಜಾಗ ಇರ್ತಿರಲಿಲ್ಲ. ಇವಾಗ ತುಂಬ ಉಪಯೋಗ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ದಿನಸಿ ಆಗಿರ್ಬೋದು ಅಥವಾ ತರಕಾರಿ ಆಗಿರ್ಬೋದು, ದನಕರುಗಳು, ಮೇಕೆ, ಕೋಳಿ, ಬೆಣ್ಣೆ ಪ್ರತಿಯೊಂದು ಉತ್ತಮವಾದ ರೀತಿಯಲ್ಲಿ ಸಂತೆ ನಡೆಯುತ್ತೆ. ಇದನ್ನು ತಾಲೂಕಿನ ಶ್ರಾವಣಬೆಳಗೊಳ ಹೋಬಳಿಯ ಬೆಕ್ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಸ್ತಿಹಳ್ಳಿ ಗ್ರಾಮದ ಭಾರತಿ ರವಿಕುಮಾರ್ ಅಧ್ಯಕ್ಷರಾಗಿ ಮತ್ತು ರಾಚೇನಹಳ್ಳಿ ಗ್ರಾಮದ ರವೀಂದ್ರ ಕುಮಾರ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಬೆಕ್ಕ ಗ್ರಾಮ ಪಂಚಾಯಿತಿಗೆ ಈ ಹಿಂದಿನ ಅಧ್ಯಕ್ಷೆ ಜಲಜಾಕ್ಷಿ ಚಂದ್ರು ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಭಾರತಿ ರವಿಕುಮಾರ್ ಹಾಗೂ ಜಯರಾಮ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ರವೀಂದ್ರ ಕುಮಾರ್ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ತಾಲೂಕು ಪಂಚಾಯಿತಿ ಇಒ ಹರೀಶ್ ಅವಿರೋಧ ಆಯ್ಕೆ ಪ್ರಕಟಿಸಿದರು. ನೂತನವಾಗಿ ಆಯ್ಕೆಯಾದ ಭಾರತಿ ರವಿಕುಮಾರ್ ಹಾಗೂ ರವೀಂದ್ರ ಕುಮಾರ್ ಎಲ್ಲ ಸದಸ್ಯರಿಗೆ ಧನ್ಯವಾದ ಸಲ್ಲಿಸಿ ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಪಕ್ಷಾತೀತವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತೇವೆ. ಎಲ್ಲ ಸದಸ್ಯರ ಪರಸ್ಪರ ಸಹಕಾರದಿಂದ ಉತ್ತಮ ಕೆಲಸ ನಿರ್ವಹಿಸುವುದರೊಂದಿಗೆ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಶ್ರಮಿಸುತ್ತೇವೆ. ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ರಸ್ತೆ, ಬೀದಿ ದೀಪ, ಒಳಚರಂಡಿ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುವುದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ರೂಪಿಸಿ ಅಭಿವೃದ್ಧಿಪಡಿಸಲು ನಾವು ಬದ್ಧರಾಗಿದ್ದು, ಗ್ರಾಮಾಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಮಾಜಿ ಅಧ್ಯಕ್ಷ ಎಚ್.ಎನ್. ಲವಣ್ಣ ಮಾತನಾಡಿ, ಈ ಪಂಚಾಯಿತಿ ವ್ಯಾಪ್ತಿಯ 10 ಗ್ರಾಮಗಳ 14 ಸದಸ್ಯರು ಒಗ್ಗಟ್ಟಿನಿಂದ ಅಭಿವೃದ್ಧಿಗೆ ಶ್ರಮಿಸಿದ್ದು, ಮುಂದೆಯೂ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಬೆಂಬಲ ನೀಡಿ ಗ್ರಾಮೋದ್ಧಾರ, ಬೀದಿ ದೀಪ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸದಸ್ಯರುಗಳಾದ ಕೇಶವಮೂರ್ತಿ, ರಂಗೇಗೌಡ, ಜಯರಾಮ್, ನೂತನ್, ಮಂಜಮ್ಮ ಕೃಷ್ಣೇಗೌಡ, ಸಾವಿತ್ರಮ್ಮ, ಲತಾ ತಮ್ಮಯ್ಯ, ಪ್ರೀತಿ ಚೇತನ್, ಪೃಥ್ವಿರಾಣಿ, ಶಿವಪ್ಪ, ಜಯಲಕ್ಷ್ಮಿ, ಪ್ರಸನ್ನಕುಮಾರ್ ಇದ್ದರು. ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನವು ತೆರವಾಗಿದ್ದು, ಆ ಸ್ಥಾನಕ್ಕೆ ನಮ್ಮ ಬಸ್ತಳ್ಳಿ ಗ್ರಾಮದ ಭಾರತಿ ಮೇಡಮ್ ಅವರು ಈ ದಿನ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಕೆಲವೇ ದಿನಗಳಲ್ಲಿ ಜಯರಾಮಣ್ಣರಿಂದ ತೆರವಾದಂಥ ಸ್ಥಾನವನ್ನು ನಮ್ಮ ರಾಚೇನಹಳ್ಳಿ ರವೀಣ್ಣವರು ಉಪಾಧ್ಯಕ್ಷರಾಗಿ ಅಲಂಕಾರ ಮಾಡಿರ್ತಾರೆ. ನಾವು 14 ಜನ ಸದಸ್ಯರು ಕೂಡ ಇಲ್ಲಿಗೆ 4.5 ವರ್ಷ ತುಂಬಿ 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಎಲ್ಲರೂ ಕೂಡ ಏನೇ ಸ್ವಲ್ಪ ವ್ಯತ್ಯಾಸ ಆಗುವ ಇದ್ರೂ ಕೂಡ ಒಂದು ತಾಯಿ ಮಕ್ಕಳಂತೆ 10 ಗ್ರಾಮದ ಎಲ್ಲ ಸದಸ್ಯರು ಒಗ್ಗೂಡಿ ನಡೆದಿದ್ದೇವೆ. ಮುಂದೂ ಕೂಡ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಎಲ್ಲ ಗ್ರಾಮಗಳ ಅಭಿವೃದ್ಧಿಗೂ ಕೂಡ ಯಾರೇ ಒಬ್ಬರಾದ ಮೇಲೆ ಒಬ್ಬರಂತೆ ಅಧ್ಯಕ್ಷರು ಬದಲಾವಣೆಯಾಗಿದ್ದರೂ ಕೂಡ ಎಲ್ಲರೂ ಒಂದೇ ಮನಸ್ಸಿನಿಂದ ಇದುವರೆಗೂ ಕೂಡ ಅಭಿವೃದ್ಧಿಗೆ ಶ್ರಮಿಸ್ತಾ ಬಂದಿದ್ದೇವೆ. ನಮ್ಮ ಎಲ್ಲರ ಅವಧಿ ಇರೋ ತನಕ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಪ್ರೋತ್ಸಾಹ ಕೊಟ್ಕೊಂಡು ನಾವುಗಳು ಕೂಡ ಶ್ರಮಿಸಿ ಗ್ರಾಮೋದ್ಧಾರ, ಗ್ರಾಮಗಳ ಅಭಿವೃದ್ಧಿ, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪದ ವ್ಯವಸ್ಥೆ ಆಗಿರ್ಬೋದು, ಬೇರೆ ಪಂಚಾಯತಿಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಪಂಚಾಯತಿ ಸದಸ್ಯರು ಇನ್ನೂ ಹೆಚ್ಚಿನ ಶ್ರಮ ತಗೊಂಡು ಎಲ್ಲ ಊರಿನಲ್ಲೂ ಕೂಡ ಪ್ರತಿದಿನ ದೀಪಾವಳಿ ಹಬ್ಬದಂತೆ ಊರಿಗೆ ದೀಪವನ್ನು ಅಳವಡಿಸಿ ಸಂಭ್ರಮವನ್ನು ಆಚರಿಸ್ತಿದ್ದೇವೆ. ಹಾಗಾಗಿ ಇದಕ್ಕೆಲ್ಲ ಸಹಕಾರ ಮಾಡಿದಂಥ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯತಿ ಯುವ ಸಾಹೇಬರಿಗೆ ಎಲ್ಲ ಸರ್ವ ಸದಸ್ಯರಿಗೂ ಕೂಡ
ಅಧ್ಯಕ್ಷರ ಪರವಾಗಿ ಉಪಾಧ್ಯಕ್ಷರ ಪರವಾಗಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಟ್ಟಣದಲ್ಲಿ ಕೆಶಿಪ್ ಯೋಜನೆಯಡಿ 6.5 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ, ಚರಂಡಿ ಮತ್ತು ಫುಟ್ಪಾತ್ ಅಗಲೀಕರಣ ಹಾಗೂ ಇಂಟರ್ಲಾಕ್ ಅಳವಡಿಕೆ ಕಾರ್ಯಕ್ಕೆ ಶಾಸಕ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ. ಮಕಾನ್ ಬಳಿಯ ಕೆಂಪೇಗೌಡ ಸರ್ಕಲ್ ಮತ್ತು ರಸ್ತೆ ಅಗಲೀಕರಣವೆಂದ ಶಾಸಕರು. ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಎಪಿಎಂಸಿ ಉಪಮಾರುಕಟ್ಟೆ ಪ್ರಾಂಗಣದಲ್ಲಿ ಪ್ರತಿ ಭಾನುವಾರದಂದು ಸಂತೆ ಆರಂಭ. 30 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಸಂತೆಗೆ ಶಾಸಕ ಬಾಲಕೃಷ್ಣ ಚಾಲನೆ. ಸಂತೆ ಪ್ರಾಂಗಣ ಮತ್ತು ಮಾರುಕಟ್ಟೆ ಅಭಿವೃದ್ಧಿಗೆ 1.50 ಕೋಟಿ ರು ಅನುದಾನ ಮೀಸಲು ಎಂದರು. ಹಾಗೂ ತಾಲೂಕಿನ ಶ್ರಾವಣಬೆಳಗೊಳ ಹೋಬಳಿ ಬೆಕ್ಕ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಭಾರತಿ ರವಿಕುಮಾರ್, ಉಪಾಧ್ಯಕ್ಷರಾಗಿ ರವೀಂದ್ರ ಕುಮಾರ್ ಅವಿರೋಧ ಆಯ್ಕೆ. ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸಿದ ಹೋಬಳಿ ಭಾಗದ ಮುಖಂಡರು ಹಾಗೂ ಕಾರ್ಯಕರ್ತರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ವಾರ್ತೆಯಲ್ಲಿ. ನಮಸ್ಕಾರ.